ಹಲೋ ಸ್ನೇಹಿತರೆ, ನಿಮ್ಮ ಪಾಠಶಾಲೆಯಲ್ಲಿ ಪದಬಂಧಕ್ಕೆ ತಮಗೆ ಮತ್ತೊಮ್ಮೆ ಸ್ವಾಗತ. ಈ ಪದಬಂಧವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅಂಥವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ಯಾವುದೇ ವಿಡಿಯೋ ಮಾಡಿದರೂ ಮೊದಲನೇ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸರಿ, ಬನ್ನಿ ಪದಬಂಧವನ್ನು ಶುರು ಮಾಡೋಣ. ಮೊದಲನೆಯ ಸುಳಿವು: ಹಂಪಿಯ ಬಳಿ ಹರಿಯುವ ನದಿ. ಉತ್ತರ ತುಂಗಭದ್ರ. ಎರಡನೆಯ ಸುಳಿವು: ಕಾವೇರಿ ನದಿಯ ಒಂದು ಉಪನದಿ. ಉತ್ತರ ಅಮರಾವತಿ. ಮೂರನೆಯ ಸುಳಿವು: ಗಂಧದ ನಾಡು ಎಂದು ಕರೆಯುವ ರಾಜ್ಯ. ಉತ್ತರ ಕರ್ನಾಟಕ. ನಾಲ್ಕನೆಯ ಸುಳಿವು: ಭಾರತದ ಮಸಾಲೆ ತೋಟ. ಉತ್ತರ ಕೇರಳ. ಐದನೆಯ ಸುಳಿವು: ನೀಲಿ ಬೆಟ್ಟಗಳ ನಾಡು ಅಥವಾ ಚಹಾನಗರ. ಉತ್ತರ ಅಸ್ಸಾಂ. ಮುಂದಿನ ಸುಳಿವು: ಕಾವೇರಿ ನದಿಯ ಉಗಮಸ್ಥಾನ. ಉತ್ತರ ತಲಕಾವೇರಿ. ಮುಂದಿನ ಸುಳಿವು: ಸಖಿಯ ಜೊತೆ ಬಂದ ಗೆಳೆಯ. ಉತ್ತರ ಸಖ. ಮುಂದಿನ ಸುಳಿವು: ನವಕೋಟಿ ನಾರಾಯಣ ಎಂಬ ಬಿರುದಾಂಕಿತ ರಾಜ. ಉತ್ತರ ಚಿಕ್ಕದೇವರಾಜ ಒಡೆಯರು. ಮುಂದಿನ ಸುಳಿವು: ಭಾರತದ ರಾಷ್ಟ್ರೀಯ ಮರ. ಉತ್ತರ ಆಲದ ಮರ. ಮುಂದಿನ ಸುಳಿವು: ನಾಲ್ಕು ತಂತಿ ಕೃತಿಯ ಕರ್ತೃ. ಉತ್ತರ ದ ರಾ ಬೇಂದ್ರೆ. ವಂದನೆಗಳು.